ನಮಸ್ಕಾರ ಆತ್ಮೀಯ ಸ್ನೇಹಿತರೆ. ಈ ರೀತಿಯಾದ ವಿಡಿಯೋನ ತಯಾರು ಮಾಡ್ಕೊಳ್ಳೋಕ್ಕೆ ನಾ ಬಳಸ್ಕೊಂಡ ಗೆಜೆಟ್ ಮತ್ತು ಸಾಫ್ಟ್ವೇರ್ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಫೇಸ್ಕ್ಯಾಮ್ ಆಗಿ ಮೊಬೈಲನ್ನೇ ಬಳಸ್ತೀನಿ. ಈ ಮೊಬೈಲನ್ನು ನಾನೇನು ಮಾಡಿದ್ದೀನಿ ಅಂತಂದ್ರೆ ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಮೊಬೈಲನ್ನು ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ನಾನು ಐರೋಯಿನ್ ಅನ್ನುವಂಥ ಅಪ್ಲಿಕೇಶನ್ ಅನ್ನ ಸಹಾಯದಿಂದ ಏನ್ ಮಾಡಿದ್ದೀನಿ, ಮೊಬೈಲನ್ನೇ ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡಿಕೊಂಡು ಇಲ್ಲಿ ಲ್ಯಾಪ್ಟಾಪಿಗೆ ಜೋಡಿಸ್ಕೊಂಡು ಅದರಿಂದ ಫೇಸ್ ಕ್ಯಾಮ್ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆ ಆಡಿಯೋನ ರೆಕಾರ್ಡ್ ಮಾಡಲಿಕ್ಕೆ ನಾನು ಬಳಸ್ತಾ ಇರುವಂತ ಮೈಕ್ರೋಫೋನ್ ಯಾವುದು ಅಂತಂದ್ರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಗ್ರೇನಾರೋ P10 ಅನ್ನುವಂಥ ವೈರ್ಲೆಸ್ ಮೈಕ್ರೋಫೋನ್. ಇದೊಂದು ಪ್ಲಗ್ ಅಂಡ್ ಪ್ಲೇ ಡಿವೈಸ್ ಆಗಿದೆ. ಇದನ್ನ ನಾನು ಏನ್ ಮಾಡಿದ್ದೀನಿ, ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿದ್ದೀನಿ. ಇದರ ಸಹಾಯದಿಂದ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೊಬೈಲ್ ಅನ್ನ ಹೋಲ್ಡ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೊಂದು ಟ್ರೈಪೋಡ್. ಈ ಟ್ರೈಪೋಡ್ ಅನ್ನ ಬಳಸ್ಕೊಂಡಿದ್ದೀನಿ. ಯಾವ ಟ್ರೈಪೋಡ್ ಅಂತಂದ್ರೆ ಟೈಗೋಟ್ ಕಂಪನಿಯ X1 Pro ಅನ್ನುವಂಥ ಟ್ರೈಪೋಡ್. ಇದು 3 ಲೆವೆಲ್ 4 ಲೆವೆಲ್ ಹೈಟ್ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ ಬರ್ತೈತಿ. ಆಮೇಲೆ 200 ಸೆಂಟಿಮೀಟರ್ ಹೈಟ್ದಲ್ಲಿ ಎತ್ತರದವರೆಗೂ ನಾವು ಈ ಸ್ಟ್ಯಾಂಡ್ ಅನ್ನ ಎತ್ತರಿಸಬಹುದು. ಈ ಸ್ಟ್ಯಾಂಡ್ ಇಂದನೇ ನಾನು ಮೊಬೈಲ್ ಅನ್ನ ಅಲ್ಲಿ ಹೋಲ್ಡ್ ಮಾಡಿದ್ದೀನಿ. ಅದರಿಂದನೇ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ವಿಡಿಯೋನ, ಆ ವಿಡಿಯೋನ ಎದರಿಂದ ರೆಕಾರ್ಡ್ ಮಾಡಿದೀವಿ ಅಂತಂದ್ರೆ ರೆಡ್ಮಿ ನೋಟ್ 9 Pro ಅನ್ನುವಂಥ ಮೊಬೈಲ್ ಸಹಾಯದಿಂದ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದನ್ನ ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬಳಸಿದಂತಹ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಯಾವುದು ಅಂತಂದ್ರೆ ಐರೋಯಿನ್. ಮೊಬೈಲ್ದಲ್ಲಿನೂ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ಲ್ಯಾಪ್ಟಾಪ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಇವೆರಡರ ಸಹಾಯದಿಂದ ಇವೆರಡನ್ನ ನಾವು ಓಪನ್ ಮಾಡ್ಕೊಂಡು ಒಂದೇ ವೈಫೈದಿಂದ ಕನೆಕ್ಟ್ ಮಾಡಿದಾಗ ಅದೇನಾಕತಿ, ಮೊಬೈಲ್ ಹೋಗಿ ವೆಬ್ಕ್ಯಾಮ್ ಆಗಿ ಕನ್ವರ್ಟ್ ಆಗತ್ತೆ. ಆಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ಲಿಕ್ಕೆ, ಆಮೇಲೆ ಈ ಫೇಸ್ ಕ್ಯಾಮ್ ಮತ್ತು ಮೈಕ್ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಬಳಸ್ಕೊಂಡಂತ ಸ್ಕ್ರೀನ್ ರೆಕಾರ್ಡರ್ ಯಾವುದು ಅಂತಂದ್ರೆ OBS ಸ್ಟುಡಿಯೋ. ಇದೊಂದು ವಿಶೇಷವಾದ ಸ್ಕ್ರೀನ್ ರೆಕಾರ್ಡರ್. ಇದರ ಸಹಾಯದಿಂದ ನಾವೇನ್ ಮಾಡ್ಕೋಬಹುದು ಅಂತಂದ್ರೆ ಲೈವ್ ಸ್ಟ್ರೀಮ್ ಸಹನು ಮಾಡ್ಕೋಬಹುದು. ಇದರಲ್ಲಿ ಸೀನ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು, ಸೋರ್ಸಸ್ ಅನ್ನ ಹಾಕ್ಬಹುದು, ಟ್ರಾನ್ಸಿಷನ್ ಆಡ್ ಮಾಡಬಹುದು, ಆಮೇಲೆ ಆಡಿಯೋ ವಿಡಿಯೋ ಸೆಟಪ್ ಮಾಡ್ಕೋಬಹುದು. ಇಷ್ಟೊಂದು ಫೀಚರ್ ಇರುವಂತ ಇದೊಂದು ಓಪನ್ ಸೋರ್ಸ್ ಅಪ್ಲಿಕೇಶನ್. ಇದ್ರ ಸಹಾಯದಿಂದನೇ ನಾನು ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಈ ವಿಡಿಯೋ ನೋಡ್ತಾ ಇದ್ರಲ್ಲ, ಇದ್ರ ವಿಡಿಯೋ ಕ್ವಾಲಿಟಿ ಹೆಂಗಿದೆ, ಆಮೇಲೆ ಬ್ಯಾಕ್ಗ್ರೌಂಡ್ ಹೆಂಗಿದೆ, ಆಮೇಲೆ ಆಡಿಯೋ ಕ್ವಾಲಿಟಿ ಹೆಂಗಿದೆ ಅನ್ನೋದನ್ನ ಗಮನಿಸಿ. ನಾನೇನ್ ಮಾಡಿದ್ದೀನಿ, ಇಲ್ಲಿ ಕಾಣಿಸ್ತಾ ಇರುವಂತಹ ಬ್ಯಾಕ್ಗ್ರೌಂಡ್ ಏನಾಗಿದೆ ಅಂತಂದ್ರೆ ಇದೊಂದು ವರ್ಚುವಲ್ ಇಮೇಜ್. ಇದನ್ನ ನಾನು ಪಿಕ್ಜಾಬಿಯಿಂದ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಗ್ರೀನ್ ಸ್ಕ್ರೀನ್ ಪರದೆ ಸಹಾಯದಿಂದ ನಾನು ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. OBS ಸ್ಟುಡಿಯೋದಲ್ಲಿ ಕ್ರೋಮಾ ಕೀ ಆಪ್ಷನ್ ಇದೆ. ಆ ಕ್ರೋಮಾ ಕೀ ಆಪ್ಷನ್ ಅನ್ನ ಬಳಸ್ಕೊಂಡು ಬ್ಯಾಕ್ಗ್ರೌಂಡ್ ಅನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಈ ಇಮೇಜ್ ಅನ್ನ ಹಾಕಿದ್ದೀನಿ. ಇಷ್ಟು. ಇದನ್ನ ಹೊರತಾಗಿ ನಾನು ಬೇರೆ ಯಾವುದನ್ನ ಬಳಸಿಲ್ಲ, ಯಾವುದೇ ಕಾಸ್ಟ್ಲಿಯಸ್ಟ್ ಗೆಜೆಟ್ ಅನ್ನು ಬಳಸಿಲ್ಲ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.